ಬಗ್ಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ. ಬಯಲಾಯ್ತು ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್. 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ ಮೂಡ ಪ್ರಕರಣದಲ್ಲಿ. ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನು ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್ ಅದೇ 50-50 ಅನುಪಾತದಲ್ಲಿ ಸೈಟನ್ನು ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂಥದ್ದು ಈ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಇಡಿ ಕೂಡ ಮತ್ತೆ ಭಾಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂಥದ್ದು. ಈಗಾಗಲೇ ಏನು ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಹಿಂದೆ ಅಂದರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ಎಲಿವೇಶನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳೆಲ್ಲ ಏನು ಹಂಚಿಕೆ ಮಾಡಿದ್ರು ಆ ಸೈಟೆಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂಥದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಇಲ್ಲೇ ಇದ್ದಂತಹ ಕಾಂತರಾಜ್ ಇರ್ಬೋದು, ಜೊತೆಗೆ ಮಹೇಶ್ ಅವರು, ಅಂದ್ರೆ ಈ 4 ಅವಧಿಯಲ್ಲಿ ಸಂಪರ್ಕ ಬಗ್ಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ. ಬಯಲಾಯ್ತು ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್. 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ ಮೂಡ ಪ್ರಕರಣದಲ್ಲಿ. ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನು ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್ ಅದೇ 50-50 ಅನುಪಾತದಲ್ಲಿ ಸೈಟನ್ನು ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂಥದ್ದು ಈ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಇಡಿ ಕೂಡ ಮತ್ತೆ ಭಾಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂಥದ್ದು. ಈಗಾಗಲೇ ಏನು ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಹಿಂದೆ ಅಂದರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ಎಲಿವೇಶನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳೆಲ್ಲ ಏನು ಹಂಚಿಕೆ ಮಾಡಿದ್ರು ಆ ಸೈಟೆಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂಥದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು
ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಹಿಂದೆ ಇದ್ದಂತಹ ಕಾಂತರಾಜ್ ಇರ್ಬೋದು, ಜೊತೆಗೆ ಮಹೇಶ್ ಅವರು, ಅಂದ್ರೆ ಈ 4 ಅವಧಿಯಲ್ಲಿ ಸಂಪರ್ಕ ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಮೂಡ ಕರ್ಮಕಾಂಡ ಬಯಲಾಯ್ತು. ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್ 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ. ಮೂಡ ಪ್ರಕರಣದಲ್ಲಿ ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನು ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್, ಅದೇ 50-50 ಅನುಪಾತದಲ್ಲಿ ಸೈಟನ್ನು ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂಥದ್ದು ಈ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಏನೋ ಇಡಿ ಕೂಡ ಮತ್ತೆ ಬಹಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂಥದ್ದು. ಈಗಾಗಲೇ ಏನೋ ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡ್ಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಅಂದರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ವೇಷನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳೆಲ್ಲ ಏನು ಹಂಚಿಕೆ ಮಾಡಿದ್ರು ಆ ಸೈಟೆಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂಥದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಹಿಂದೆ ಇದ್ದಂತಹ ಕಾಂತರಾಜ್ ಇರ್ಬೋದು, ಜೊತೆಗೆ ಮಹೇಶ್ ಅವರು, ಅಂದ್ರೆ ಈ 4 ಅವಧಿಯಲ್ಲಿ ಸಂಪರ್ಕ ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಮೂಡ ಕರ್ಮಕಾಂಡ ಬಯಲಾಯ್ತು. ಮಾಜಿ ಆಯುಕ್ತ ದಿನೇಶ್ ಗೋಲ್ಮಾಲ್ 50-50 ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ ಗೋಲ್ಮಾಲ್ ಏನಿತ್ತು ಅನ್ನೋದು ಬಯಲಾಗ್ತಾ ಇದೆ. ಮೂಡ ಪ್ರಕರಣದಲ್ಲಿ ದಿನೇಶ್ ಕುಮಾರ್ ಕೊಟ್ಟಿರೋದು ಎಷ್ಟು ಸೈಟ್? 1.25 ವರ್ಷ, ಬರೋಬ್ಬರಿ 812 ಸೈಟ್. ಇದೀಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಮೂಡ ಹಗರಣದ ತನಿಖೆಯನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಮಾಡ್ತಾ ಇದೆ. 812 ಸೈಟ್ಗಳನ್ನು ಸೀಸ್ ಮಾಡೋದಕ್ಕೆ ಇಡಿ ತಯಾರಾಗಿದೆ ಅಂತ ಹೇಳಲಾಗ್ತಾ ಇದೆ. 550 ದಿನದ ಆಡಳಿತದಲ್ಲಿ 812 ಸೈಟ್ ಹಂಚಿಬಿಟ್ಟಿದ್ದಾರೆ ದಿನೇಶ್ ಕುಮಾರ್ ಅವರು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, 550 ದಿನ ಕೆಲಸ ಮಾಡಿರೋದ್ರಲ್ಲಿ 812 ಸೈಟು, ದಿನಕ್ಕೆ 1 ಸೈಟು, ದಿನಕ್ಕೆ 2 ಸೈಟು ಹಂಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಸೈಟ್ ಹಂಚದ ಕೆಲಸ ಆಗಿತ್ತಾ ಇವರಿಗೆ? ಏನಿದೆ ಮಾಹಿತಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ಆಯುಕ್ತರಾಗಿದ್ದಂತಹ ಏನು ದಿನೇಶ್ ಕುಮಾರ್ ಇದ್ದಾರೆ, ಬಹುತೇಕ 1.25 ವರ್ಷದಲ್ಲಿ ಅವರು ಸೈಟ್, ಅದೇ 50-50 ಅನುಪಾತದಲ್ಲಿ ಸೈಟನ್ನು ಅಕ್ರಮವಾಗಿ ಹಂಚಿರೋದೇ ಅವರ ಕೆಲಸ ಆಗಿರುವಂಥದ್ದು ಈ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ಏನೋ ಇಡಿ ಕೂಡ ಮತ್ತೆ ಬಹಳ ಸ್ಟ್ರಾಂಗ್ ಆಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸ್ತಾ ಇದೆ. ಈ ತನಿಖೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಹೊರಬರ್ತಾ ಇರುವಂಥದ್ದು. ಈಗಾಗಲೇ ಏನೋ ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಸೈಜ್ ಹಂಚಿಕೆ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಕೂಡ ರೆಡಿ ಮಾಡ್ಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಅಂದರೆ ದಿನೇಶ್ ಅವರ ಆಡಳಿತದಲ್ಲಿ ಬರೋಬ್ಬರಿ 812 ಸೈಟ್ಗಳೆಲ್ಲ ಈಗಾಗಲೇ ಹಂಚಿಕೆ ಮಾಡಿರುವಂಥದ್ದು,
ಇರುವಂಥದ್ದು, ಅದು ಕೂಡ 50-50 ಅನುಪಾತದಲ್ಲಿ. ಇಲ್ಲೂ ಕೂಡ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ಎಲಿವೇಶನ್ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಅಕ್ರಮವಾಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇಡಿಗೆ ಲಭ್ಯ ಆಗಿದೆ. ಸೊ ಹೀಗಾಗಿ 812 ಸೈಟ್ಗಳಲ್ಲಿ ಏನು ಹಂಚಿಕೆ ಮಾಡಿದ್ರು ಆ ಸೈಟೆಲ್ಲ ಈಗಾಗಲೇ ಜಪ್ತಿ ಮಾಡೋದಕ್ಕೂ ಕೂಡ ಇಡಿ ಮುಂದಾಗಿರುವಂಥದ್ದು. ಈಗಾಗಲೇ 160 ಸ್ಥಿರಾಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೂ ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು ದಿನೇಶ್ ಅವರ ಆಡಳಿತಾವಧಿಯಲ್ಲಿ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ದಿನೇಶ್ ಅವರು ಇರ್ಬೋದು, ನಟೇಶ್ ಅವರು ಇರ್ಬೋದು, ಜೊತೆಗೆ ಇಲ್ಲೇ ಇದ್ದಂತಹ ಕಾಂತರಾಜ್ ಇರ್ಬೋದು, Right. ಜೊತೆಗೆ ಮಹೇಶ್ ಅವರು, ಅಂದರೆ ಈ